ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲ ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ, ಫಸ್ಟು ನನ್ನ ರಾಯರ್ದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಯಾವ ರೀತಿ ಪೂಜೆ ಮಾಡೋದು ಅಂತ ಹೇಳ್ಕೊಡಿ ಅಂತ. ಅದಕ್ಕೆ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ವೋ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾನು 3 ಗಂಟೆಗೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡೆ. ಒಂದೊಂದು 3-4 ಥರದ್ದು ಹೂವು ಇಡಬೇಕು. ಅದರಲ್ಲಿ ಮೈನ್ ತುಳಸಿ ಮತ್ತು ಮಲ್ಲಿಗೆ ಹೂವು ಇರಬೇಕು. ಮೈನ್ ಇಂಪಾರ್ಟೆಂಟು ಅದು. ರಾಯರಿಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಪೂಜೆ ಮಾಡೋರಿಗೆ ಹೇಳ್ತೀನಿ. ಇದೆರಡು ಮೈನ್ ಬೇಕೇ ಬೇಕು. ಆಮೇಲೆ ತುಪ್ಪದ ಬತ್ತಿ, ಎಲ್ಲ ಥರ ತುಪ್ಪದ ಬತ್ತಿ ಮಾಡಬೇಕು. ನಾನು 5ದು ಒಂದು ತುಪ್ಪದ ಬತ್ತಿ ಮಾಡ್ಕೋತೀನಿ, ಮತ್ತು ಒಂದು ಸಿಂಗಲ್ದು ಮಾಡ್ತೀನಿ. ಮತ್ತು ಆರತಿ ಎತ್ತಕ್ಕೆ 2 ತುಪ್ಪದ ದೀಪ ರೆಡಿ ಮಾಡ್ಕೋತೀನಿ. ಅದೆಲ್ಲ ಆಗಿದ್ಮೇಲೆ ಫೋಟೋ ಎಲ್ಲ ಒರೆಸಿ ನೀಟಾಗಿ ಗಂಧ ಇಟ್ಬಿಟ್ಟು ರಾಯರಿಗೆ ಹೂವಿನ ಅಲಂಕಾರ ಮಾಡ್ಕೋತೀನಿ ಫಸ್ಟು. ಆಮೇಲೆ ರಾಯರಿಗೆ ತುಪ್ಪದ ದೀಪನೇ ಹಚ್ಚುತ್ತೀನಿ ನಾನು. ನಿಮ್ಮ ಕೈಯಲ್ಲಿ ಆದಷ್ಟು ಯಾವುದು ಆಗುತ್ತೋ ನಿಮ್ಗೆ ಅದನ್ನೇ ಹಚ್ಚಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ ಹಾಲು, ಮೊಸರು, ಒಂದು 3 ಥರದ ಹಣ್ಣು, ಮತ್ತು ನೈವೇದ್ಯಕ್ಕೆ ಒಂದು ತೆಂಗಿನಕಾಯಿ ಮತ್ತು ಹಣ್ಣು, ವಿಳ್ಯದೆಲೆ, ಅಡಿಕೆ ಇಟ್ಕೋತೀನಿ. ಫಸ್ಟು ನೀವು ಈ ವ್ರತ ಮಾಡೋರಿಗೆ ಹೇಳ್ತೀನಿ, ಬ್ರಾಹ್ಮಣ ಮುಹೂರ್ತದಲ್ಲಿ ರಾಯರ ಪೂಜೆ ಮಾಡಬೇಕು 7 ವಾರ ಅನ್ನೋರು ಫಸ್ಟು ಕುಲದೇವರಿಗೆ ಪೂಜೆ ಮುಗಿಸ್ಬೇಕು. ಫಸ್ಟು ಕುಲದೇವರಿಗೆ ಹೋಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಬರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಕುಲದೇವರಿಗೆ, ಆಮೇಲೆ ರಾಯರಿಗೆ ಅಲಂಕಾರ ಎಲ್ಲ ಮುಗ್ದಿದ ಮೇಲೆ ರಾಯರ ಹತ್ರ ಏನಕ್ಕೋಸ್ಕರ ಇದನ್ನು ಪೂಜೆ ಮಾಡ್ತಾ ಇದ್ದೀರಾ, ಏನಕ್ಕೋಸ್ಕರ ಅಂತ ಹೇಳಿ ರಾಯರಿಗೆ ದೀಪ ಹಚ್ಬೇಕಾದ್ರೆ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ರಾಯರಿಗೆ ದೀಪ ಹಚ್ಚಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾಗಿದ ಮೇಲೆ ಅಭಿಷೇಕ ಮಾಡಬೇಕು. ಪಂಚಾಮೃತ, ಹಾಲು, ಮೊಸರು, ನೀರು, ತುಳಸಿ ದಳ ಮತ್ತು ಜೇನುತುಪ್ಪ, ತುಪ್ಪ, ಮತ್ತು ನಿಮ್ಮ ಕೈಯಲ್ಲಿ ಯಾವುದು ಆಗುತ್ತೋ ಅದು ಹಣ್ಣು. ಇಲ್ಲ ಪರವಾಗಿಲ್ಲ, ನಮ್ಮ ಕೈಯಲ್ಲಿ ಹಣ್ಣೆಲ್ಲ ಆಗಲ್ಲ ಅಂದರೆ ಮಾಮೂಲಿ ಇಷ್ಟು ಸಾಕು ಪಂಚಾಮೃತ ಅಭಿಷೇಕಕ್ಕೆ. ರಾಯರಿಗೆ ಫಸ್ಟ್ ದೀಪ ಹಚ್ಚಿದ ಮೇಲೆ ರಾಯರಿಗೆ ನೀವು ಪಂಚಾಮೃತ ಅಭಿಷೇಕ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಾರದಲ್ಲಿ ವ್ರತ ಮಾಡೋರಿಗೆ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 7 ವಾರ ನೀವು ಈ ವ್ರತ ಮಾಡೋರಿಗೆ ನೀವು ಬ್ರಾಹ್ಮಣ ಮುಹೂರ್ತದಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನಾನು ಮೈನು ನನಗೆ ಸ್ವಲ್ಪ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇತ್ತು, ಹಾಗಾಗಿ ನಾನು ಅದಕ್ಕೋಸ್ಕರ ಈ ವ್ರತ ಮಾಡಿದ್ದೆ 7 ವಾರ ನಾನು. ಹಾಗಾಗಿ ನಾನು ಬ್ರಾಹ್ಮಣ ಮುಹೂರ್ತದಲ್ಲೇ ಮಾಡಿದೆ. ನಾನು 7 ವಾರ ಕೂಡ ಬ್ರಾಹ್ಮಣ ಮುಹೂರ್ತದಲ್ಲೇ ಪೂಜೆ ಮಾಡಿದೆ. ಬೆಳಗಿನ ಜಾವ 3:30ಇಂದ ಮತ್ತು ನಾನು 5:15 ಒಳಗೆ, 5:15 ಒಳಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು 7 ವಾರ ಕೂಡ. ನೀವು ಆದಷ್ಟು ಬ್ರಾಹ್ಮಣ ಮುಹೂರ್ತದಲ್ಲೇ ಪೂಜೆ ಮಾಡಿ ಅಂತ ಹೇಳ್ತೀನಿ. 1 ವಾರ ಸ್ಟಾರ್ಟ್ ಮಾಡಿಬಿಟ್ಟು 2ನೇ ವಾರದಿಂದ 9 ಗಂಟೆ ಒಳಗೆ ಮಾಡ್ಬೋದು ಅನ್ನೋರಿಗೆ ಬೇಡ. ತುಂಬ ಆರೋಗ್ಯ ಸಮಸ್ಯೆ ಇದೆ ಮನೆಯಲ್ಲಿ. ಗಂಡಂಗೆ ಹುಷಾರಿಲ್ಲ, ಮಕ್ಳಿಗೆ ಹುಷಾರು ತಪ್ತಾ ಇದ್ದಾರೆ ಪದೇ ಪದೇ, ಗಂಡಂಗೆ ತುಂಬ ಹುಷಾರಾಗ್ತಾ ಇಲ್ಲ, ಹೆಂಡ್ತಿಗೆ ಮನೇಲಿ ಗಂಡ ಹೆಂಡ್ತಿಗೆ ತುಂಬ ಹುಷಾರಿಲ್ಲ, ಹೊಂದಾಣಿಕೆ ಇಲ್ಲ ಅನ್ನೋರಿಗೆಲ್ಲರಿಗೂ ಹೇಳ್ತೀನಿ ಬ್ರಾಹ್ಮಣ ಮುಹೂರ್ತದಲ್ಲೇ ಪೂಜೆ ಮಾಡಿ ಅಂತ ಹೇಳ್ತೀನಿ. ನಾನು ಬ್ರಾಹ್ಮಣ ಮುಹೂರ್ತದಲ್ಲೇ ಪೂಜೆ ಮಾಡಿದ್ದು. ಅದಾಗಿದ ಮೇಲೆ ನಾನು ಇನ್ನೊಂದು ಏನು ಅಂದರೆ, ಎಲ್ಲ ಅಭಿಷೇಕ ಎಲ್ಲ ಆಗಿದ್ಮೇಲೆ ಎಲ್ಲ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ದೇವ್ರ ಹತ್ರ ಪೂಜೆ ಎಲ್ಲ ಮಾಡಿ ತುಪ್ಪದ ದೀಪ ಎಲ್ಲ ಹಚ್ಚಿ ಎಲ್ಲ ಆಗಿದ ಮೇಲೆ ರಾಯರ ಮಠಕ್ಕೆ ಹೋಗಬೇಕು. 7 ಗುರುವಾರ ಕೂಡ ನೀವು ಮಾಡಿದವರು ರಾಯರ ಮಠಕ್ಕೆ ಹೋಗಲೇಬೇಕು ಅಂತ ಹೇಳ್ತೀನಿ. ರಾಯರ ಮಠಕ್ಕೆ ಹೋಗಿ 2 ತುಪ್ಪದ ದೀಪ ಹಚ್ಚಿ ಬನ್ನಿ ಅಂತ ಹೇಳ್ತೀನಿ. ಅದಾಗಿದ್ಮೇಲೆ ಇನ್ನೊಂದು ಏನು ಅಂದರೆ, ಮನೆಯಲ್ಲಿ ಅಕ್ಷತೆ ಕಾಳಿರುತ್ತಲ್ಲ, ಅಕ್ಷತೆ ಕಾಳನ್ನ ಅಯ್ಯೋ ಬಿಡು ಹೋದ ವಾರ ನಾವು ಮಾಡಿದ್ದೀವಲ್ಲ ಈ ವಾರ ಅದನ್ನೇ ಇಡೋಣ ಅಂತ ಎಲ್ಲ ಬೇಡ. ಪ್ರತಿ ಗುರುವಾರ ಕೂಡ ಪೂಜೆ ಮಾಡೋ ಟೈಮಲ್ಲಿ ನೀವು ಅಕ್ಷತೆ ಕಾಳನ್ನ ಚೇಂಜ್ ಮಾಡಲೇಬೇಕು. ಬೇರೆದನ್ನ ಹೊಸ್ದಾಗಿ ಮಾಡಿ ಇಡಬೇಕು ರಾಯರಿಗೆ. ಅಕ್ಷತೆ ಕಾಳು, ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಮತ್ತು ಸ್ವಲ್ಪ ತುಪ್ಪ ಮತ್ತು ಅಕ್ಕಿ, ಇವಿಷ್ಟು ಮಿಕ್ಸ್ ಮಾಡಿಬಿಟ್ಟು ರಾಯರಿಗೆ ಅಕ್ಷತೆ ಕಾಳನ್ನ ಮಾಡಿಡಿ ಅಂತ ಹೇಳ್ತೀನಿ. ನಾನು ಪ್ರತಿ ಗುರುವಾರ ಕೂಡ ನಾನು ಅಕ್ಷತೆ ಕಾಳು ಚೇಂಜ್ ಮಾಡ್ತಾ ಇದ್ದೆ. ಅದೇ ಪದೇ ಪದೇ ಅದೇ ಇಡ್ತಾ ಇರಲಿಲ್ಲ ನಾನು. ಮೈನ್ ಇಂಪಾರ್ಟೆಂಟ್ ಇದು ಅಕ್ಷತೆ ಕಾಳು. ಆಮೇಲೆ ಗೆಜ್ಜೆ ವಸ್ತ್ರ ನೀವು ಹಾಕ್ತೀನಿ ಅಂದರೆ ಹಾಕ್ಬೋದು. ನಾನು ಕೂಡ ಹಾಕಿದ್ದೆ, ಗೆಜ್ಜೆ ವಸ್ತ್ರ ಹಾಕಿ ಪೂಜೆ ಮಾಡ್ತಾ ಇದ್ದೆ. ಆಮೇಲೆ ಕೆಲವರು ಗೆಜ್ಜೆ ವಸ್ತ್ರ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಹಂಗಾಗಿ ನಾನು ಆಮೇಲೆ ಗೆಜ್ಜೆ ವಸ್ತ್ರ ಹಾಕೋದು ಬಿಟ್ಟೆ. 2ನೇ ವಾರ ಪೂಜೆ ಮಾಡಿದಾಗ, ಹಂಗಂದ್ರೆ 7 ವಾರ ಕಂಪ್ಲೀಟ್ ಆಗಿ ನಾನು 2ನೇ ಸಲ ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ರಾಯರಿಗೆ ಗೆಜ್ಜೆ ವಸ್ತ್ರ ಹಾಕಿಲ್ಲ, ಮಾಮೂಲಿ ಎಲ್ಲ ಥರದ್ದು ಹೂವು ಇಟ್ಟು, ಮಲ್ಲಿಗೆ ಹೂವು ಇಟ್ಟು ಪೂಜೆ ಮಾಡಿದೆ ರಾಯರಿಗೆ. ನೈವೇದ್ಯಕ್ಕೆ ನಿಮಗೆ ಕೈಯಲ್ಲಾದರೆ ಬಾಳೆಹಣ್ಣೆ ಇಟ್ಟಿರ್ತೀವಿ, ಅದ್ರ
ಮೀರಿ ಇನ್ನೇನಾದರೂ ರಾಯರಿಗೆ ನಿಮ್ಮ ಕೈಲಿ ನೈವೇದ್ಯ ಇಡಬೇಕು ಅಂತ ಅಂದರೆ ಒಂದು ಸಜ್ಜಿಗೆನೋ ಅಥವಾ ಒಂದೇನೋ ಒಂದು ರಾಯರಿಗೆ ಇಷ್ಟವಾಗಿದ್ದು ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಫಸ್ಟ್ನೇ ವಾರ ಆದರೆ ಕಲ್ಸಕ್ಕರೆ ಇಡಿ. ಫಸ್ಟ್ನೇ ವಾರ ಕಲ್ಸಕ್ಕರೆ ಇಟ್ಟು ರಾಯರ ಹತ್ರ ಪೂಜೆ ಮಾಡಿ ಅಂತ ಹೇಳ್ತೀನಿ 7 ಗುರುವಾರ. ಇಲ್ಲ ನಮಗೆ 7 ಗುರುವಾರ ಮಾಡೋಕ್ಕಾಗಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ಬೋದು. 7 ಈ ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಮಾಮೂಲಿ 9ನೇ 7 ವಾರ ಮಾಮೂಲಿ ಪೂಜೆ ಮಾಡ್ಬೋದು. ಇಲ್ಲ ನಮಗೆ ಗುರುವಾರನೇ ಬೇಕು ಅಂದರೆ 7 ಗುರುವಾರ ಪೂಜೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೈನು ನನಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಮೈನು ನಾನು ಆರೋಗ್ಯ ಸಮಸ್ಯೆಗೆ ನಾನು ಈ ವ್ರತ ಮಾಡಿದ್ದು. ನಾನು ಮಾಡಿದ್ದು ಇದು ಆರೋಗ್ಯ ಸಮಸ್ಯೆಗೋಸ್ಕರ. ತುಂಬ ಅಂದರೆ ತುಂಬ ಬೇಗ ಹುಷಾರಾಗೋಯ್ತು. ಎಷ್ಟರ ಮಟ್ಟಿಗೆ ತುಂಬ ಹುಷಾರಾಯಿತು ಅಂದರೆ ನನಗೆ 7ನೇ ವಾರ ಮುಗಿಯೋದ್ರೊಳಗೆ 8ನೇ ವಾರಕ್ಕೆ ಅದು ಪವಾಡನೇ ಆದಂಗೆ ಆಗೋಯ್ತು ನನ್ನ ಲೈಫಲ್ಲಿ. ಹಂಗಾಗಿ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಕೂಡ ಮಾಡಿ ರಾಯರನ್ನ 7 ಗುರುವಾರ ಬ್ರಾಹ್ಮಣ ಮುಹೂರ್ತದಲ್ಲಿ ಪೂಜೆ ಮಾಡಿ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಲೈಫಲ್ಲಿ ತುಂಬ ಅಂದರೆ ತುಂಬ ಚೇಂಜ್ ಆಗುತ್ತೆ. ನನಗೆ ಈ ಜೀವನ ಮತ್ತೆ ಸೆಕೆಂಡ್ ಟೈಮ್ ಸಿಕ್ಕಿದೆ, ನಾನು ನೆಮ್ಮದಿಯಾಗಿ ಒಂದೊತ್ತು ಊಟ ಮಾಡ್ತೀನಿ ಅಂದರೆ ಅದು ರಾಯರ ಕೃಪೆ ಅಂತ ಹೇಳ್ತೀನಿ. ರಾಯರ ಆಶೀರ್ವಾದ ನನ್ನ ಮೇಲೆ ಸಿಕ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾನು 1 ವರ್ಷ ತುಂಬ ಸಫರ್ ಪಟ್ಟಿದ್ದೆ. ಲಾಸ್ಟ್ ಮೊಮೆಂಟಲ್ಲಿ ಆಗೋದೇ ಇಲ್ಲ, ಅದು ಕೈ ಮೀರಿ ಹೋಯಿತು ಅನ್ನುವಾಗ ನನಗೆ ಈ ವಿಚಾರ ಗೊತ್ತಾಯಿತು, ಬ್ರಾಹ್ಮಣ ಮುಹೂರ್ತದಲ್ಲಿ ರಾಯರನ್ನ ಪೂಜೆ ಮಾಡಿದ್ರೆ ಅದು ಖಂಡಿತ ಎಂಥ ಕಷ್ಟ ಆದರೂ ಕೂಡ ಬಗೆಹರಿಸುತ್ತಾರೆ ರಾಯರು ಅಂತ ಗೊತ್ತಾಯಿತು. ಆವಾಗ ನಾನು ಈ ವ್ರತ ಮಾಡಿದೆ. ನನಗೆ ತುಂಬ ಅಂದರೆ ತುಂಬ ನಂಬಿಕೆ ಇದೆ ರಾಯರ ಮೇಲೆ. ಏನೇ ಕಷ್ಟದಲ್ಲಿದ್ದರೂ ಅದು ಬಗೆಹರಿಸಿ ಕೊಡ್ತಾರೆ ರಾಯರು ಅಂತ ನನ್ನ ಭಾವನೆ. ನೀವು ಕೂಡ ಹಂಗೆ ಅಂದ್ಕೊಂಡಿದ್ರೆ ರಾಯರನ್ನ ಪೂಜೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿರೋ ಮಟ್ಟಲ್ಲಿ ನಾನು ಪೂಜೆ ವಿಧಾನ ತಿಳಿಸ್ಕೊಟ್ಟಿದ್ದೀನಿ. ನನಗೆ ತಿಳಿದಿರೋ ಮಟ್ಟಿಗೆ ನಾನು ತಿಳ್ಕೊಂಡು ವಿಚಾರಿಸ್ಕೊಂಡು ನಾನು ಮಾಡಿರೋ ರೀತಿ ಮಾತ್ರ ನಾನು ತಿಳಿಸ್ತೀನಿ. ಇದರಲ್ಲಿ ಏನಾದ್ರು ತಪ್ಪಾಗಿದ್ದರೆ ವಿಡಿಯೋ ಅಯ್ಯೋ ಹಿಂಗಲ್ಲ ಹಂಗೆ ಅಂದರೆ ನನಗೆ ತಿಳಿಸ್ಕೊಡಿ. ತಪ್ಪಾಗಿದ್ದರೆ ಈ ವಿಡಿಯೋದಲ್ಲಿ ಕ್ಷಮೆ ಕೇಳ್ತೀನಿ. ಏನಾರು ತಪ್ಪಾಗಿದ್ದರೆ ರಾಯರ ಪೂಜೆ ಮಾಡೋದ್ರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡಿದ್ದೀನಿ ರಾಯರ ಪೂಜೆ ಎಲ್ಲ ಮುಗ್ದು ಆಗಿದ್ಮೇಲೆ ಅಕ್ಷತೆ ಕಾಳು ಇಟ್ಕೊಂಡು ರಾಯರ ಹತ್ರ ಬೇಡ್ಕೊಳ್ಳಿ, ನಾನು ಏನಕ್ಕೋಸ್ಕರ ವ್ರತ ಮಾಡ್ತಾಯಿದ್ದೀನಿ, ಏನು ಉದ್ದೇಶಕ್ಕೋಸ್ಕರ ಈ ವ್ರತ ಮಾಡ್ತಾಯಿದ್ದೀನಿ, 7 ವಾರ ಮುಗಿಯೋದ್ರೊಳಗೆ ನನಗೆ ಇದನ್ನು ನಡೆಸ್ಕೊಡಪ್ಪ ತಂದೆ ಅಂತ ಹೇಳಿ ರಾಯರ ಅಕ್ಷತೆ ಕಾಳು ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ವಿಚಾರ ಏನು ಅಂದರೆ, ನಾನು ಈ ವ್ರತ ಮಾಡುವಾಗ 2 ಹೊತ್ತಷ್ಟೇ ಊಟ ಮಾಡ್ತಾ ಇದ್ದಿದ್ದು. ಒಂದೊತ್ತು ನಾನು ರಾಯರಿಗೆ ಸೇವೆಗೆ ಅಂತ ಹೇಳಿ ಮುಡುಪಾಗಿಡ್ತಾ ಇದ್ದೆ. ಹಂಗಾಗಿ ನಾನು 2 ಟೈಮ್ ಅಷ್ಟೇ ಊಟ ಮಾಡ್ತಾ ಇದ್ದಿದ್ದು. ಮತ್ತು ನಾನು ಕಾಲಿಗೆ ಚಪ್ಪಲಿ ಗುರುವಾರ ಹಾಕ್ತಾ ಇರಲಿಲ್ಲ. ರಾಯರ ಪೂಜೆ ಮಾಡಿ 7 ಗುರುವಾರ ಆಗಿದ್ಮೇಲೆ ಕೂಡ ನಾನು ಇವಾಗಲೂ ಕೂಡ ರಾಯರಿಗೆ ಅದೊಂದು ಸೇವೆ ನನ್ನ ಕೈಲಿ ಆಗಿದ್ದು ಇಷ್ಟೇ ಸೇವೆ ಅಂತ ಹೇಳಿ ನನ್ನ ಕೈಲಿ ಮಾಡ್ತಾಯಿದ್ದೀನಿ ರಾಯರಿಗೆ. ನಾನು ಈಗಲೂ ಕೂಡ ಪ್ರತಿ ಗುರುವಾರ ಕಾಲಿಗೆ ಚಪ್ಪಲಿ ಹಾಕೋಲ್ಲ, ಹಂಗೆ ರಾಯರನ್ನ ಸೇವೆ ಮಾಡ್ತೀನಿ. ನಿಮಗೂ ಕೂಡ ಆದರೆ ಸಾಧ್ಯವಾದರೆ ನಿಮ್ಮ ಕೈಯೇ ಆದರೆ ನಿಮಗೆ ಅಂತ ನನ್ನ ಕೈಲಿ ಆಗಿದ್ದು, ನೀವು ಆದರೆ ಖಂಡಿತ 2 ಟೈಮ್ ಉಪವಾಸ ಮಾತ್ರ 2 ಟೈಮ್ 1 ಟೈಮ್ ಮಾಡಲೇಬೇಕು. ಚಪ್ಪಲಿ ನಿಮಗಿಷ್ಟ ಇತ್ತು ರಾಯರ ಸೇವೆ ಈ ವ್ರತ ಮಾಡ್ಬೇಕಾದ್ರೆ ಯಾರೂ ಚಪ್ಪಲಿ ಹಾಕಬೇಡಿ. ನಾನು ಕೂಡ ಹಾಕಿಲ್ಲ, ನೀವು ಕೂಡ ಹಾಕಬೇಡಿ ಅಂತ ಹೇಳ್ತೀನಿ. ಆದರೆ ನಿಮಗೆ ವ್ರತ ಎಲ್ಲ ಮುಗ್ದಿದ ಮೇಲೆ ರಾಯರಿಗೆ ಆಯಿತು ಈ ಕೆಲಸ ಈ ಆರೋಗ್ಯ ಸಮಸ್ಯೆಗೋ ಅಥವಾ ಮನೆ ಸಮಸ್ಯೆಗೋ ಮತ್ತೊಂದು ಸಮಸ್ಯೆಗೆ ಏನಾರ ನಾನು ಮಾಡ್ತಾಯಿದ್ದೀನಿ ಅನಿಸಿದರೆ ಅದನ್ನು ಹಂಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಇಲ್ಲ ನಮಗೆ ಆಗಲ್ಲ ಅಂದರೆ ಅದು ನಿಮ್ಮ ಇಷ್ಟ. ನನ್ನ ಇಷ್ಟ ಅಂದರೆ ರಾಯರಿಗೆ ಒಂದು ನನ್ನ ಕಡೆಯಿಂದ ಇಷ್ಟು ನನಗೆ ರಾಯರು ಆ ಕೆಲಸ ಮಾಡಿಕೊಟ್ಟಿದ್ದಾರೆ, ನನ್ನ ಕಡೆಯಿಂದ ಏನೂ ಇಲ್ಲ ಅಂದಾಗ ನಾನು ರಾಯರಿಗೆ ಒಂದು ಚಪ್ಪಲಿ ಹಾಕೋಲ್ಲ ಪ್ರತಿ ಗುರುವಾರ ಅಂತ ಹೇಳಿ ರಾಯರಿಗೆ ಬಿಟ್ಟಿದ್ದೀನಿ. ನಾನು ರಾಯರ ಹೆಸ್ರೇಳಿ ನಾನು ಚಪ್ಪಲಿ ಯೂಸ್ ಮಾಡಲ್ಲ ಗುರುವಾರ. ನೀವು ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನಾರ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಹೀಗೆ ನಾನು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.